ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ನಾವಿಲ್ಲಿ ನೋಡೋದಾದರೆ ದಟ್ ಈಸ್ ಮುದುಮಲೈ ಟೈಗರ್ ರಿಸರ್ವ್, ರೈಟ್. ಸೊ ಇದನ್ನು ಮುದುಮಲೈ ಅಂತ ಕೂಡ ಕರೀತಾರೆ, ಮಧುಮಲೈ ಅಂತ ಕೂಡ ಕರೀತಾರೆ. ಸೊ ಅದರ ಬಗ್ಗೆ ಜಾಸ್ತಿ ನೀವು ಕನ್ಫ್ಯೂಷನ್ನ ಇಟ್ಕೋಬೇಡಿ, ರೈಟ್. ಸೊ ಈ ಒಂದು ಟೈಗರ್ ರಿಸರ್ವ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದಿದೆ. ಆ್ಯಂಡ್ ನಮ್ಮ KS ಫಿಲಿಮ್ಸ್ ಆಸ್ಪೆಕ್ಟ್ಸಲ್ಲಿ ನಾವು ಫಿಲಿಮ್ಸ್ ಆಗಿರ್ಬೋದು ಅಥವಾ ಮೀನ್ಸಲ್ಲೂ ಕೂಡ ನೋಡೋದಾದರೆ ಎನ್ವೈರನ್ಮೆಂಟ್ ಎಕಾಲಜಿ ತುಂಬ ಸುದ್ದಿಯಲ್ಲಿ ಇರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಈ ಒಂದು ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬೋದು, ರೈಟ್. ಸೊ ಈ ಮೊದಲು ಕೂಡ ತುಂಬ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಮ್ಮ ನೀಲಗಿರಿ ಬಯೋಸ್ಫಿಯರ್ ಒಂದು ಸ್ಥಾನದಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಇಲ್ಲಿ ಕ್ವೆಶನ್ ಅನ್ನು ಕೇಳಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಏನಿದೆ, ಸೊ ದಿಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೊ ಆದಷ್ಟು ನಿಮಗೆ ಇಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಹ್ಯಾಂಡ್ಔಟನ್ನು ನೀವು ಇಂಡಿಯಾ ಫಾರ್ IASನ ಟೆಲಿಗ್ರಾಮ್ ಚಾನಲ್ ಮುಖಾಂತರ ಅಲ್ಲಿ ಪಡಿಬಹುದಾಗಿದೆ. ಸೊ ಈ ಒಂದು ಹ್ಯಾಂಡ್ಔಟಲ್ಲಿ ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ಗಳಿಗಿಂತಲೂ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಇಲ್ಲಿ ಸಿಕ್ಕಿರೋದಿರುತ್ತೆ. ಈ ವಿಡಿಯೋನ ನೀವು ಎಕ್ಸ್ಕ್ಲೂಸಿವ್ ಆಗಿ ರಿವಿಷನ್ ಆಸ್ಪೆಕ್ಟ್ಗೆ ಬಳಸ್ಕೊಂಡ್ರೆ ನಿಮಗೆ ಅತಿ ಹೆಚ್ಚು ಇಲ್ಲಿ ಉಪಯೋಗವನ್ನು ನೀವು ಪಡಿಬಹುದಾಗಿದೆ. ಸೊ ಹಾಗಾದರೆ ಇಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋದಾದರೆ, ಸೊ ಈಗ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಆನೆ ಹಾವಳಿಗಳು ಏನಿದಾವೆ, ರೈಟ್. ಸೊ ಆನೆ ದಾಳಿ ಮಾಡಿದೆ, ಒಂಟಿ ಸಲಗ ದಾಳಿ ಮಾಡಿದೆ ಅಂತಕ್ಕಂಥದ್ದು ವಿಷಯಗಳು ಟೈಮ್ ಅಂಡ್ ಅಗೇನ್ ನಾವು ಸುದ್ದಿಲಿ ಕೇಳ್ತಾನೆ ಇರ್ತೀವಿ. ಸ್ಪೆಷಲಿ ಕರ್ನಾಟಕ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ನಮಗೆ ಚಾಮರಾಜನಗರ ಆಗಿರ್ಬೋದು ಅಥವಾ ಮೈಸೂರು ಆಗಿರ್ಬೋದು, ರೈಟ್. ಈ ಕೊಳ್ಳೇಗಾಲ ಎಲ್ಲೆಲ್ಲಿ ನಿಮಗೆ ಆದಷ್ಟು ಈ ಒಂದು ಫಾರೆಸ್ಟ್ ಏರಿಯಾ ಇದೆ ಅಲ್ಲಿ ಈ ಒಂದು ಆನೆ ದಾಳಿ, ರೈಟ್. ಸೊ ಆನೆ ದಾಳಿ ಅಥವಾ ಒಂಟಿ ಸಲಗ ದಾಳಿ ಅಂತ ಏನು ಕರಿತೀವಿ, ಸೊ ಮೋಸ್ಟ್ ಆಫ್ ದಿ ಟೈಮ್ ಈ ಒಂದು ಕೇಸಸನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಎಟ್ ದ ಸೇಮ್ ಟೈಮ್ ಕೇವಲ ಕರ್ನಾಟಕಕ್ಕಷ್ಟೇ ಮಾತ್ರ ಅಲ್ಲ, ಈ ಸಮಸ್ಯೆ ನಮಗೆ ತಮಿಳುನಾಡು ಆಗಿರ್ಬೋದು, ಕೇರಳದಲ್ಲೂ ಕೂಡ ನಾವು ಈ ರೀತಿಯಾದ ಒಂದು ಸಮಸ್ಯೆಯನ್ನು ಇಲ್ಲಿ ಕಾಣ್ತೀವಿ. ಸೊ ಇಲ್ಲಿ ಒಂದು ಯುನಿಕ್ ಇನಿಷಿಯೇಟಿವ್ಸ್ ಅನ್ನು ಮಾಡಿದ್ದಾರೆ. ಸೊ ಆನೆಗಳು ಯೂಸ್ವಲಿ ಈ ಒಂದು ಜೇನುಹುಳಗಳಿಗೆ ಹೆದರುತ್ತೆ ಅಂತಕ್ಕಂಥದ್ದು ಒಂದು ಮೊದಲಿನಿಂದನೇ ಇರ್ತಕ್ಕಂಥ ನಂಬಿಕೆ, ರೈಟ್. ಏಕೆಂದರೆ ಜೇನುಹುಳಗಳು ಪ್ರೊಬೆಬ್ಲಿ ತುಂಬ ಸೈಜಿನಲ್ಲಿ ತುಂಬ ಚಿಕ್ಕದಿದ್ರು ಕೂಡ ದೊಡ್ಡ ಆನೆಗಳನ್ನು ಅಲ್ಲಿ ಹೆದರಿಸ್ತಕ್ಕಂಥ ಶಕ್ತಿಯು ಹೊಂದಿರೋದ್ರಿಂದ ಸೊ ಈ ಒಂದು ನಂಬಿಕೆ ಮತ್ತು ಇದರ ಒಂದು ಪ್ರಾಕ್ಟಿಕಲ್ ಆಧಾರದ ಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಡಿಜಿಟಲ್ ಬಿಹೇವ್ಸ್, ರೈಟ್. ಸೊ ಡಿಜಿಟಲ್ ಬಿಹೇವ್ಸ್ ಅಂತಂತಂದ್ರೆ ನಿಮಗೆ ಜೇನುಗಳೇ, ರೈಟ್. ಸೊ ಜೇನು ಅಥವಾ ಜೇನುಗೂಡು ಆಗಿರ್ಬೋದು, ಅದು ಯಾವ ರೀತಿ ಇರುತ್ತೆ, ಡಿಜಿಟಲ್ ಇರುತ್ತೆ. ಡಿಜಿಟಲ್ ಅಂದ್ರೆ ಯಾವ ರೀತಿ, ಸೊ ನಾವು ಅದನ್ನೇ ಇಲ್ಲಿ ಮುಂದುವರೆದು ನೋಡೋದಾದ್ರೆ ಸೌಂಡ್ ಆಫ್ ದಿ ಬೀಸ್, ರೈಟ್. ಈ ಒಂದು ಜೇನುನೊಣಗಳ ಒಂದು ಸೌಂಡ್ ಏನಿದೆ ಅದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ, ರೆಕಾರ್ಡ್ ಮಾಡಿಬಿಟ್ಟು ಅದನ್ನ ದೊಡ್ಡ ಪ್ರಮಾಣದಲ್ಲಿ, ರೈಟ್. ಸೊ ಈ ಒಂದು ಡಿಜಿಟಲ್ ಬಿಹೇವ್ ಮುಖಾಂತರ ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ಲೇ ಮಾಡೋ ತರ ಮಾಡ್ಬಿಟ್ಟಿರ್ತಾರೆ. ಆನೆಗಳು ಏನ್ ಮಾಡ್ತವೆ, ಅದಕ್ಕೆ ಹೆದರಿ ಅಲ್ಲಿ ಜೇನುನೊಣಗಳು ಇದಾವೆ, ಅಲ್ಲಿ ಹೋಗೋದು ಬೇಡ ಅನ್ನತಕ್ಕಂಥದ್ದು ಒಂದು ಪರಿಕಲ್ಪನೆ. ಇದು ಒಂದು ರೀತಿ ಎಕ್ಸ್ಪೆರಿಮೆಂಟ್ ಆಗಿರ್ತಕ್ಕಂಥದ್ದು ಇವಾಗ. ಸೊ ಡಿಜಿಟಲ್ ಬಿಹೇವ್ಸ್ ಟ್ರೈ ಟು ಅಸ್ಕೋಟಿಕ್ ಡಿಟರೆಂಟ್ಸ್, ರೈಟ್. ಸೊ ಡಿಟರೆಂಟ್ ಅಂದ್ರೆ ಅದನ್ನ ಅಪೋಸ್ ಮಾಡ್ತಕ್ಕಂಥದ್ದು ಅನ್ನೋ ತರ. ಸೊ ಪರ್ಟಿಕ್ಯುಲರ್ಲಿ ಯಾವುದಕ್ಕೆ, ಎಲಿಫೆಂಟ್ಗಳಿಗೆ ಇದನ್ನ ಇಲ್ಲಿ ಟ್ರೈ ಮಾಡಿರ್ತಕ್ಕಂಥದ್ದಿದೆ. ಸೊ ಇದೇನಾದ್ರೂ ಒಳ್ಳೆ ಸಕ್ಸಸ್ ಕಾಣ್ತು ಅಂತಂದ್ರೆ ನಮಗೆ ಈ ಒಂದು ನಾವು ಫೆನ್ಸಿಂಗ್ ಎಲ್ಲ ಏನ್ ಮಾಡಿರ್ತೀವಲ್ವಾ, ಇವಾಗ ತುಂಬಾ ಸಲ ನ್ಯೂಸ್ ಅಲ್ಲಿ ನೋಡಿರ್ಬೋದು, ಆನೆಗಳು ಆ ಒಂದು ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪಿದೆ ಅಂತಕ್ಕಂಥ ಸುದ್ದಿಗಳೆಲ್ಲ, ಅಂತ ಒಂದು ಆ ರೀತಿ ಆಗ್ತಕ್ಕಂಥ ಡೆತ್ಗಳನ್ನ ಇಲ್ಲಿ ನಾವು ಕಡಿಮೆ ಮಾಡಬಹುದಾಗಿದೆ. ಸೊ ಹಾಗಾದ್ರೆ ಈ ಒಂದು ಮುದುಮಲೈ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಸೊ ದಿಸ್ ಈಸ್ ಲೊಕೇಟೆಡ್ ಇನ್ ದಿ ತಮಿಳುನಾಡು ಅಲ್ಲಿ, ರೈಟ್. ಸೊ ತಮಿಳುನಾಡುವಲ್ಲಿ ನಾವು ಇದನ್ನ ಮ್ಯಾಪ್ ಮುಖಾಂತರ ಕೂಡ ನಾವು ಇದನ್ನ ಕಾಣಬಹುದು. ಈ ಒಂದು ಮುದುಮಲೈ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಏನಿದೆ, ಸೊ ನಾವು ಎಲ್ಲಿ ಕಾಣಬಹುದು ಅಂದ್ರೆ ನೀಲಗಿರಿ ಡಿಸ್ಟಿಕ್ ಆಫ್ ದಿ ತಮಿಳುನಾಡು ಅಲ್ಲಿ ಕಾಣಬಹುದು. ಸೊ ಈಗ ಮ್ಯಾಪ್ ಅಲ್ಲಿ ನಾವು ನೋಡಿರೋ ಹಾಗೆ ಇದು ಟ್ರೈ ಜಂಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು, 3 ರಾಜ್ಯಗಳಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಕರ್ನಾಟಕ, ದೆನ್ ಕೇರಳ ಅಂಡ್ ತಮಿಳುನಾಡು. ಈ 3 ರಾಜ್ಯಗಳು ಮೀಟಿಂಗ್ ಆಗ್ತಕ್ಕಂಥ ಒಂದು ಕಾಮನ್ ಜಂಕ್ಷನ್ ಏನಿದೆ ಆ ಪಾಯಿಂಟ್ ಅಲ್ಲಿ ಈ ಒಂದು ಮುದುಮಲೈ ನ್ಯಾಷನಲ್ ಪಾರ್ಕ್ ಇರ್ತಕ್ಕಂಥದ್ದು. ಹಾಗಾಗಿ ಕೇವಲ ತಮಿಳುನಾಡಿಗೆ ಅಷ್ಟೇ ಅಲ್ಲ, ಬೋತ್ ನಮಗೆ ಕರ್ನಾಟಕ ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು, ರೈಟ್. ಸೊ ಈ 2 ರಾಜ್ಯಗಳಿಗೂ ಕೂಡ ಈ ಒಂದು ನ್ಯಾಷನಲ್ ಪಾರ್ಕ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕೂಡ 3 ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದಿದೆ. ಕರ್ನಾಟಕ ಆಗಿರ್ಬೋದು, ರೈಟ್, ಕೇರಳ ಆಗಿರ್ಬೋದು ಮತ್ತು ತಮಿಳುನಾಡು ಆಗಿರ್ಬೋದು, ರೈಟ್. ಸೊ ಈ 3 ಬಯೋಸ್ಫಿಯರ್ ಈ 3 ರಾಜ್ಯಗಳಲ್ಲಿ ಹರಡಿರ್ತಕ್ಕಂಥ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ಏನಿದೆ
ಇದರ ಒಂದು ಭಾಗವಾಗಿ ಇದು ಮುದುಮಲೈ ಟೈಗರ್ ರಿಸರ್ವ್ ಇರ್ತಕ್ಕಂಥದ್ದು, ರೈಟ್. ಸೊ ಇದು ನಮಗೆ 1940 ಇದನ್ನು ನಾವು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ರೈಟ್. ಸೊ ದೆನ್ ಅದಾದ್ಮೇಲೆ 2007 ಇದಕ್ಕೆ ಒಂದು ಪ್ರೊಜೆಕ್ಟ್ ಟೈಗರ್ ಅಡಿಯಲ್ಲಿ ಟೈಗರ್ ರಿಸರ್ವ್ ಅಂತಕ್ಕಂಥ ಒಂದು ಮಾನ್ಯತೆನ ಇಲ್ಲಿ ನೀಡಲಾಗುತ್ತೆ. ಸೊ ನ್ಯಾಚುರಲಿ ಇವಾಗ ನಾವು ಮ್ಯಾಪ್ ಅಲ್ಲಿ ನೋಡಿರೋ ಪ್ರಕಾರ, ಸೊ ಇದು ನಾರ್ತ್ ಈಸ್ಟರ್ನ್ ಭಾಗದಲ್ಲಾಗಿರ್ಬೋದು ಅಥವಾ ನಾರ್ತ್ ವೆಸ್ಟರ್ನ್ ಭಾಗದಲ್ಲಾಗಿರ್ಬೋದು, ಅಲ್ಲಿ ನೀಲಗಿರಿ ಹಿಲ್ಸು ಅದು ಸರೌಂಡೆಡ್ ಬೈ ಇದೆ, ರೈಟ್. ಸೊ ಇದು ಕಾಮನ್ ಬೌಂಡ್ರಿ ಆಗಿ ಆಕ್ಟ್ ಆಗುತ್ತೆ, ಲೈಕ್ ವಿತ್ ರೆಸ್ಪೆಕ್ಟ್ ಟು ನಮಗೆ ವೈನಂದ್ ವೈಲ್ಡ್ ಲೈಫ್ ಸೆಂಚುರಿ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ರೈಟ್. ಸೊ ಈ ರೀತಿ ಇರ್ತಕ್ಕಂಥದ್ದು ಆಲ್ರೆಡಿ ನಿಮಗೆ ಈ ಒಂದು PPT ಅಲ್ಲಿ ಏನಿದೆ ಆ ಇನ್ಫಾರ್ಮೇಶನ್ ನಾನು ಇಲ್ಲಿ ನಿಮ್ಮ ಎದುರುಗಡೆ ಕನ್ವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ರೀಸನ್ ಬೀಯಿಂಗ್ ಏನಂದ್ರೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ಸ್ ಏನಿದೆ ಅದು ನಮಗೆ ಹ್ಯಾಂಡ್ಔಟ್ ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದಿದೆ. ಇಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಯಾವುದಿದೆ ಅದನ್ನ ಮಾತ್ರ ನಾನಿಲ್ಲಿ ಹೈಲೈಟ್ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋಸ್ಗಳೆಲ್ಲ ಏನಿದಾವೆ ಕ್ವಿಕ್ ರಿವಿಷನ್ ಸೀರೀಸ್ ಅಂತಕ್ಕಂಥದ್ದು ಏನಿದಾವೆ ಇದನ್ನ ನೀವು ರಿವಿಷನ್ಗೆ ಬಳಸ್ಕೊಂಡ್ರೆ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಹಾಗಾದ್ರೆ ಒಂದು ಮುದುಮಲೈ ಟೈಗರ್ ರಿಸರ್ವ್ ಇರ್ತಕ್ಕಂಥ ಹ್ಯಾಬಿಟೇಟ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ, ಈ ಹ್ಯಾಬಿಟೇಟ್ ಆಸ್ಪೆಕ್ಟ್ಸ್ ಅಲ್ಲಿ ನಮಗೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇಂದ ಹಿಡ್ಕೊಂಡು ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಆಗಿರ್ಬೋದು, ಟೀಕ್ ಫಾರೆಸ್ಟ್ ಆಗಿರ್ಬೋದು, ರೈಟ್. ಸೊ ಸೆಕೆಂಡರಿ ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಸ್ವ್ಯಾಂಪ್ ಆಗಿರ್ಬೋದು, ಆಲ್ಮೋಸ್ಟ್ ಪ್ರತಿಯೊಂದು ರೀತಿಯಾಗಿರ್ತಕ್ಕಂಥ ಒಂದು ಗ್ರಾಸ್ ಲ್ಯಾಂಡ್ಸ್ ಅಥವಾ ನಾವು ಈ ಹ್ಯಾಬಿಟೇಟ್ ಅನ್ನ ಇಲ್ಲಿ ಕಾಣಬಹುದಾಗಿದೆ. ಸೊ ಈ ನಿಟ್ಟಿನಲ್ಲಿ ಸೊ ದಿಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈ ಒಂದು ಟೈಗರ್ ರಿಸರ್ವ್ ಏನಿದೆ ಅಲ್ವಾ, ಮುದುಮಲೈ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ. ಸೊ ಅದನ್ನು ಹೊರತುಪಡಿಸಿ ಈ ಒಂದು ಮುದುಮಲೈ ಟೈಗರ್ ರಿಸರ್ವ್ ಇರ್ತಕ್ಕಂಥ ಫ್ಲೋರಾ, ರೈಟ್. ಫ್ಲೋರಾ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ, ಫ್ಲೋರಾ ಮತ್ತೆ ಫೋನಾ ಅಂದ್ರೆ, ರೈಟ್. ಫ್ಲೋರಾ ಅಂದ್ರೆ ನೀವು ಫ್ಲವರ್ ಅಂತ ಅನ್ನೋಂಥ ನೀವು ನೆನ್ಪಿಟ್ಕೋಬಹುದು, ರೈಟ್. ಸೊ ಅಂದ್ರೆ ಈ ಒಂದು ಎಷ್ಟು ಜಾತಿಯಾದ ಒಂದು ಗಿಡ ಮರಗಳು ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಫೇಮಸ್ ಇರ್ತಕ್ಕಂಥದ್ದು ಯಾವ್ದಂದ್ರೆ ಎಲಿಫೆಂಟ್ ಗ್ರಾಸ್ ಅಂತ ಕರಿತೀವಿ. ಎಲಿಫೆಂಟ್ ಅಂತಂದ್ರೆ ಆನೆ, ದೈತ್ಯ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಯೂಶಲಿ ಯಾವ್ದಿರುತ್ತೆ, ದಟ್ ಈಸ್ ಬಂಬು, ಓಕೆ. ಸೊ ಅದು ಇಲ್ಲಿ ಈ ಒಂದು ಕಾಡಿನಲ್ಲಿ ತುಂಬಾ ಜಾಸ್ತಿ ನಾವು ಇದನ್ನ ಇಲ್ಲಿ ಕಾಣಬಹುದು. ಈ ಸತ್ಯಮಂಗಲ ಫಾರೆಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿರ್ತಕ್ಕಂಥ ಪ್ರಕರಣವನ್ನ ನೀವು ಜಸ್ಟ್ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇದು ಸರೌಂಡಿಂಗ್ ಏರಿಯಾನೇ ಇಲ್ಲಿ ನಾವು ಇದನ್ನ ಕಾಣಬಹುದು. ಸೊ ವೀರಪ್ಪನ್ ಆಗಿರ್ಬೋದು, ಅವನು ಇದೇ ರೀತಿ ಫಾರೆಸ್ಟ್ ಅಲ್ಲಿ ಈ ಒಂದು ಎಲಿಫೆಂಟ್ ಗ್ರಾಸ್ ಸಹಾಯದಿಂದನೇ ಅವರ ಪಕ್ಕದಲ್ಲೇ ಈ ಒಂದು ಮಿಲಿಟರಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಇದ್ರೂ ಕೂಡ ಅವರ ಕಣ್ಣಿಗೆ ಬೀಳ್ತಿರ್ಲಿಲ್ಲ. ಸೊ ಅಷ್ಟೊಂದು ದಟ್ಟವಾಗಿರ್ತಕ್ಕಂಥ ಒಂದು ಗ್ರಾಸ್ ಇದು ಒಂದು ಎಲಿಫೆಂಟ್ ಗ್ರಾಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಯೂಶಲಿ ಬಂಬು ಇರೋದ್ರಿಂದ ಅಷ್ಟೊಂದು ಆಳವಾಗಿ ಮತ್ತು ದಟ್ಟವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ವೈಲ್ಡ್ ರೈಸ್ ಆಗಿರ್ಬೋದು, ಜಿಂಜರು, ಟರ್ಮರಿಕ್ಕು, ರೈಟ್. ಸೊ ಇದಲ್ಲೆಲ್ಲ ಆ ಒಂದು ಕಾಡು ಜನರ ಅವಶ್ಯಕತೆ ಇರ್ತಕ್ಕಂತೆ ಅವರು ಅದನ್ನ ಅಲ್ಲಿ ಬಳಸ್ಕೋತಾರೆ. ಸೊ ಅದೇ ರೀತಿ ಫೌನಾ ಅಂತ ಬಂದಾಗ ಇದರಲ್ಲಿ ಯಾವ ರೀತಿಯಾದ ಪ್ರಾಣಿ ವಿಧಗಳನ್ನ ನಾವಿಲ್ಲಿ ಕಾಣ್ತೀವಿ ಅಂತ, ಎಲಿಫೆಂಟ್ ಇದೆ, ಟೈಗರ್ಸ್ ಇದೆ, ರೈಟ್. ಸೊ ಲಿಯೋಪಾರ್ಡ್ಸು, ವೈಲ್ಡ್ ಬೋರು, ಹೀಗೆ ಹಲವಾರು ಇರ್ತಕ್ಕಂಥ ಒಂದು ಫೌನಾ ಅಂತಂದ್ರೆ ನಮಗೆ ಎನಿಮಲ್ ವೆರೈಟೀಸ್ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಇಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಟೈಗರ್ ರಿಸರ್ವ್ ಅನ್ನ ಕನ್ಸರ್ವೇಷನ್ ಮಾಡಕ್ಕೆ ಯಾವ ರೀತಿ ಎಫರ್ಟ್ ಅನ್ನ ಇಲ್ಲಿ ಆಗ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಸೊ ಹಿಯರ್ ದ ಗೌರ್ಮೆಂಟ್ ಈಸ್ ಪ್ರಮೋಟಿಂಗ್ ದಿ ಎಕೋ ಟೂರಿಸಂ, ಅಂದ್ರೆ ಪರಿಸರ ಸ್ನೇಹಿ ಪ್ರವಾಸ, ರೈಟ್. ಸೊ ಈಗ ಉದಾಹರಣೆಗೆ ಬೇರೆ ಬೇರೆ ಕಡೆಯಲ್ಲ ನೀವು ಹೋದಾಗ ಪ್ಲಾಸ್ಟಿಕ್ ಫ್ರೀ ಝೋನ್ಸ್ ಅಂತಕ್ಕಂಥದ್ದು ಇರುತ್ತೆ, ಅಥವಾ ಪ್ರಾಣಿಗಳಿಗೆ ಏನೋ ಒಂದು ಆಹಾರ ಕೊಡ್ತಕ್ಕಂಥದ್ದಾಗಿರ್ಬೋದು. ಕಾಡುಗಳಲ್ಲಿ ಹೋಗೋ ಟೈಮಲ್ಲಿ ಯೂಶುವಲಿ ಮೈಸೂರು ಅಥವಾ ಈ ಒಂದು ಬಂಡೀಪುರದ ನ್ಯಾಷನಲ್ ಪಾರ್ಕ್ ಕಡೆ ಹೋಗ್ಬೇಕಾದ್ರೆ ನಿಮಗೆ ಹಲವಾರು ಕಾಡು ಪ್ರಾಣಿಗಳೆಲ್ಲ ಸಿಗ್ತಾ ಇರುತ್ತೆ. ಅಲ್ಲಿ ಅವುಗಳಿಗೆ ಏನೇ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಸರ್ಕಾರ ನಿಷೇಧಿಸಲಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬರ ಮನಸ್ಥಿತಿ ಸೇಮ್ ಇರಲ್ಲ. ಎಷ್ಟೋ ಕಡೆ ಅದನ್ನ ವಿಷ ಸೇರಿಸ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಘಟನೆಗಳು ಕೂಡ ಇದ್ದಾವೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆದಷ್ಟು ಮ್ಯಾಕ್ಸಿಮಮ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಗೊಂಡು ಬಂದ್ಬಿಟ್ಟು ಇದನ್ನ ಕನ್ಸರ್ವೇಷನ್ ಅಂದ್ರೆ ರಕ್ಷಿಸುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದೆ. ಸೊ ಇದು ನಿಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಮುದುಮಲೈ ಟೈಗರ್ ರಿಸರ್ವ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದರ ಹೆಚ್ಚಿನ ಮಾಹಿತಿಯನ್ನ ನೀವು ಹ್ಯಾಂಡ್ಔಟ್ ಅಲ್ಲಿ ನೀವು ಅದನ್ನ ಪಡಿಬಹುದಾಗಿದೆ. ಆ ಹ್ಯಾಂಡ್ಔಟ್ ಅನ್ನ ನೀವು ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗೋ ಮುಖಾಂತರ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಥ್ಯಾಂಕ್ ಯು.